ಅದು ನನ್ನ ಅದೃಷ್ಟನೋ ಏನೋ ಅಂತ ಗೊತ್ತಿಲ್ಲ. ಇದುವರೆಗೂ ನಾನು ಮಾಡಿರ್ತಕ್ಕಂಥ ಇಷ್ಟು ಸಿನಿಮಾಗಳಲ್ಲಿ ನೀವು ಅಬ್ಸರ್ವ್ ಮಾಡ್ದಂಗೆ ಮಾಧ್ಯಮದವರು, ನಾನು ಎಲ್ಲ ಸಿನಿಮಾಗಳಿಗೂ ಮೊದಲನೇ ಡೈರೆಕ್ಟ್ರು, ಮೊದಲನೇ ಬ್ಯಾನರು, ಮೊದಲನೇ ಪ್ರೊಡ್ಯೂಸರ್ ಯಾರಾಗ್ತಾರೆ ಅವರು ನನ್ನನ್ನೇ ಹುಡ್ಕೊಂಬರ್ತಾರೆ. ನನ್ನ ಅದೃಷ್ಟ ಅಂತ ನಾನು ತಿಳ್ಕೊತೀನಿ. ಅದೇ ನಿಟ್ಟಿನಲ್ಲಿ ಬಂದಂಥದ್ದು ಈ ಸಿನಿಮಾನೂ ಸಹ. ಸೊ ಈ ಸಿನಿಮಾ ಮಾಡೋದಕ್ಕೆ ದೇವರಾಣೆ ನಂಗೆ ಮನಸ್ಸಿರಲಿಲ್ಲ. ಇವತ್ತು ಹುಟ್ಟಿದ ಹಬ್ಬ ಸುಳ್ಳು ಹೇಳ್ಬಾರ್ದು, ನಿಜ ಹೇಳ್ಬಿಡ್ತೀನಿ ವೇದಿಕೆ ಮೇಲೆ. ಸೊ ತರುಣ್ ಫೋನ್ ಮಾಡಿಬಿಟ್ಟು ಒಂದು ಕತೆ ಬಂದಿದೆ ಕೇಳು ಅಂದ. ಏನು ಕತೆ ಅಂದೆ? ಒಂದು ಫ್ಯಾಮಿಲಿ ಕತೆ ಅಂದೆ. ನಾನು ಮಾಡಲ್ಲ ಗುರು, ದಯವಿಟ್ಟು ಒಂದು ಫ್ಯಾಮಿಲಿ ಕತೆ, ಲವ್ ಸ್ಟೋರಿ ಮಾಡಿ 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 ಬೇಜಾರಾಗ್ಬಿಟ್ಟಿದೆ. ಔಟ್ ಆಫ್ ದಿ ಬಾಕ್ಸ್ ಏನಾದ್ರು ಕತೆ ಇದ್ದರೆ ಹೇಳು, ನಾನು ಮಾಡ್ತೀನಿ ಅಂದೆ. ಅವನೊಂದು ಮಾತು ಹೇಳ್ದ, ಮಗ ನಿಂಗೆ ಔಟ್ ಆಫ್ ದಿ ಬಾಕ್ಸ್ ಕತೆ ಆದ್ರೇನು, ಫ್ಯಾಮಿಲಿ ಕತೆ ಆದ್ರೇನು, ಕತೆ ಚೆನ್ನಾಗಿರ್ಬೇಕಷ್ಟೇ, ನಿನಗೆ ಕೇಳು, ಇಷ್ಟ ಆದರೆ ಮಾಡು, ಇಲ್ಲಾಂದರೆ ಬೇಡ, ಆಮೇಲೆ ಏನೋ ಮಾತಾಡೋಣ ಅಂದ. ಸರಿ ಆಯಿತು ಅಂದೆ. ಸರಿ ಬಂದು ರಂಜಿನಿ ಅವರು ಕತೆ ಹೇಳಿದ್ರು. ಗೊತ್ತಿಲ್ಲ, ಸಿನಿಮಾ ತನಗೇನು ಬೇಕೋ ಅದೇ ತಗೊಳುತ್ತೆ ಅನ್ನೋದಕ್ಕೆ ಸಾಕ್ಷಿ ಕತೆ ಅನ್ನೋದು ಅಷ್ಟು ನನಗೆ ಸೆಳ್ಕೊಂಡಿದ್ದು.